ಪಟ್ಟಿ ಪರಿಷ್ಕರಣೆ ಪಾರದರ್ಶಕ, ಮನೆ ಮನೆಗೆ ಭೇಟಿ ಕಡ್ಡಾಯ, ಉಪವಿಭಾಗಾಧಿಕಾರಿ ನಟೇಶ್. ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ಷೇತ್ರದಲ್ಲಿ ಒಟ್ಟು 1,67,299 ಮತದಾರರಿದ್ದು ಈಗಾಗಲೇ 1,63,296 ಅರ್ಜಿಗಳನ್ನು ವಿತರಿಸಿ 59,936 ಅರ್ಜಿಗಳನ್ನು ಗಣಕೀಕರಣ ಮಾಡಲಾಗಿದೆ ಎಂದು ತಿಳಿಸಿದರು. ಅವರ ಗಮನಕ್ಕೆ ತಂದೆ ಆ ಪಟ್ಟಿನ ಮತಗಟ್ಟೆಗಳಲ್ಲಿ ಪಬ್ಲಿಕೇಶನ್ ಮಾಡಿ ಅದನ್ನ ಮುಂದಿನ ಪ್ರೋಸೆಸ್ ಅದು ತೆಗೆದಾಗ ಅವರಿಗೆ ಕ್ರಮವನ್ನು ಈ ಆ್ಯಪ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಹ ಕ್ರಮ. ಇನ್ನು ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಂಗ್ರಹಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಮನೆಗಳಿಗೆ ಭೇಟಿ ನೀಡುತ್ತಿಲ್ಲ ಎಂಬ ಆರೋಪದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಂತಹ ದೂರುಗಳು ಕಂಡುಬಂದರೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ವಾಟ್ಸಪ್ ಗ್ರೂಪಲ್ಲಿ ಬಂದಿತ್ತು. ಮೀಟಿಂಗ್ ಮಾಡ್ತಾ ಇದ್ದೀವಿ, ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮನೆ ಮನೆಗೆ ಹೋಗಬೇಕು ಅಂತ ಹೇಳಿ ಮನೆ ಮನೆ ಭೇಟಿ ಕೊಟ್ಟೆ ಮಾಡ್ತಾರೆ. ಅವ್ರನ್ನ ಮೇಲ್ವಿಚಾರಣೆ ಮಾಡೋದಕ್ಕೂ ಸಹ ಅಧಿಕಾರಿಗಳ ತಂಡನೇ ಇರೋದ್ರಿಂದ ಯಾವುದೇ ಲೋಪದೋಷ ಆಗಲ್ಲ ಇದರಲ್ಲಿ ನಾವು. ಆಗಸ್ಟ್ನಲ್ಲಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ನಿಖರ ಮತದಾರರ ಪಟ್ಟಿಗಾಗಿ ಸಾರ್ವಜನಿಕರು ಚುನಾವಣಾ ಆಯೋಗದೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.